ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸುಪ್ರಿಯಾ ಮಲ್ಲು ಚಾನಲ್ ಅಲ್ಲಿ ತುಂಬಾ ಸ್ವಾಗತ ಇದೆ. ಇದು ಭಾಗ್ಯವಂತಿ ಟೆಂಪಲ್ ಗತ್ತಿರಿಗೆ ಇದು. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬಾ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಈ ಮೆಮರೀಸ್ ತೋರಿಸ್ತಾ ಇದ್ದೀನಲ್ಲ, ಅಂದ್ರೆ ಈ ಪ್ಲೇಸ್ ತೋರಿಸ್ತಾ ಇದ್ದೀನಲ್ಲ, ಇದು ನನ್ನ ಚೈಲ್ಡ್ಹುಡ್ ಮೆಮರಿ ಇದೆ ಫ್ರೆಂಡ್ಸ್. ಯಾಕಂದ್ರೆ ತುಂಬಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಇಲ್ಲಿ ಲಕ್ಷ್ಮಿ ಗುಡಿ ಹತ್ರ ಬಂದಿದ್ದೀವಿ. ನಾವು ಚಿಕ್ಕವರಿದ್ದಾಗ ಇಲ್ಲಿ ನಮ್ಮ ಮಾಮನ ಹೊಲಕ್ಕೆ ಬರ್ತಿದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಸಂಜೆ ಹೋಗ್ತಾ ಇದ್ದೀವಿ. ಸೊ ನಾನು ಹೋಗಿ ಇವಾಗ 5 years ಅಟ್ಲೀಸ್ಟ್ 5-6 years ಸಮೀಪ ಬರ್ತಾ ಇದೆ. ನಾನು ಮತ್ತೆ ಹೋಗಿಲ್ಲ, ಇವತ್ತು ಬಂದಿದ್ದೀನಿ. ಯಾಕಂದ್ರೆ ಇಲ್ಲಿ ಲಕ್ಷ್ಮಿ ಗುಡಿಯಲ್ಲಿ ಉಡಿ ತುಂಬೋದಿತ್ತು. ಸೊ ಮಮ್ಮಿ ನಮಗೆ ಕಳಿಸಿದ್ರು, ಸುಕನ್ಯಾ ಅವರು, ನಾನು ಮತ್ತೆ ನನ್ನ ತಮ್ಮ 3 ಮಂದಿ ಬಂದಿದ್ವಿ. ಚೆನ್ನಾಗಿ ಉಡಿ ತುಂಬಿ ಚೆನ್ನಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೇಕಂತ. ಇವತ್ತು ತುಂಬಾ ಅಂದ್ರೆ ತುಂಬಾ ವಿಶೇಷ ದಿನ ಇದೆ ಪೂಜೆ. ಯಾಕಂದ್ರೆ ಪಪ್ಪ ಅವರು ಇವತ್ತು ಗತ್ತಿರ್ಗಿದಲ್ಲಿ ಶಿಡಿ ಆಡ್ತಾ ಇದ್ದಾರೆ. ಭಾಗ್ಯವಂತಿ ಗತ್ತಿರ್ಗಿ ಗೊತ್ತಿರ್ಬೇಕಲ್ಲ, ಆ ಟೆಂಪಲ್ ತುಂಬಾ ವಿಶೇಷ. ಶಿಡಿ ಆಡ್ತಾ ಇದ್ದಾರೆ. ಇವತ್ತು ಶಿಡಿ ಫಂಕ್ಷನ್ ಇದೆ ನಮ್ದು. ಸೊ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಹೋಗ್ಬೇಕು ಗತ್ತಿರ್ಗಿಗೆ. ನೀವು ಯಾರ್ಯಾರು ನೋಡ್ತಾ ಇದ್ದೀರಾ ಬ್ಲಾಗ್, ಖಂಡಿತ ನೀವು ಸಪೋರ್ಟ್ ಮಾಡಬೇಕು, ಲೈಕ್ ಮಾಡಬೇಕು ಮತ್ತೆ ಶೇರ್ ಮಾಡಬೇಕು ಫ್ರೆಂಡ್ಸ್. ಯಾಕಂದ್ರೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಹೊಲ ಇದೆ ಫ್ರೆಂಡ್ಸ್, ಪಕ್ಕ ಮಾಮ ಅವ್ರದ್ದು. ಇಲ್ಲಿ ಬಸವೇಶ್ವರ ಇದೆ, ಬಸವಣ್ಣದು ಕೂಡ ಚೆನ್ನಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದಾರಿಯಲ್ಲಿ ಬಿಸಿಲು ತುಂಬಾನೇ ಇತ್ತು, ಟೈಮ್ ಆಗಿತ್ತು. ಸೊ ಇವಾಗ ಹೋಗ್ಬೇಕು ಗತ್ತಿರ್ಗಿಗೆ. ನೋಡಿ ಜೀಪ್ ಮಾಡಿದೀವಿ, ರಿಲೇಟಿವ್ಸ್ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ನೋಡಿ ಬಿಸಿಲು ಎಷ್ಟೊಂದು ಇದೆ. ತುಂಬಾ ಅಂದ್ರೆ ತುಂಬಾ ಗದ್ಲಿತ್ತು. ಯಾಕಂದ್ರೆ ಇದು ದೀಪಾವಳಿ ಆದ್ಮೇಲೆ ಫಸ್ಟ್ ಸಿಡಿ ಮಂಡೇ ಚಾಲು ಆಗಿತ್ತು. ಸೊ ತುಂಬಾ ಅಂದ್ರೆ ತುಂಬಾ ಗದ್ಲಿತ್ತು. ನೋಡ್ತಾ ಇದ್ದೀರಾ, ನಾನು ಕೂಡ ಇಲ್ಲಿ ಸ್ವಲ್ಪ ಸ್ನಾನ ಮಾಡ್ಕೊಂಡಿದ್ದೆ. ಅಂದ್ರೆ ಮುಖ ತಕ್ಕೊಂಡು ಜರ ಹೊಳೆಯಲ್ಲಿ ಭೀಮಾ ನದಿಯಿಂದ ಬರುತ್ತೆ. ಇದು ಗತ್ತಿರ್ಗಿ ಹೊಳೆ ಇದೆ ಫ್ರೆಂಡ್ಸ್. ಇಲ್ಲಿ ವ್ಯೂ ತೋರಿಸ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ವ್ಯೂಸ್ ಇದೆ. ನಂಗೆ ಬರೋಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ. ಇನ್ನೊಂದು ಸ್ವಲ್ಪ ಆಟ ಆಡಬೇಕು ಅನ್ನಿಸ್ತಾ ಇತ್ತು ನೀರಲ್ಲಿ. ಬಟ್ ಫಂಕ್ಷನ್ ಇತ್ತು, ಜಾಸ್ತಿ ಟೈಮ್ ಆಟ ಆಡಿದ್ರೆ ನಡೆದಿಲ್ಲ ಅಂತ ನಾನು ನಿಮಗೆ ಒಂದು ವ್ಯೂಸ್ ತೋರಿಸ್ಕೊಂಡು ಬರ್ಬೇಕಂತ. ನೋಡಿ ಇಲ್ಲಿ 2 ಡ್ಯಾಮ್ ಓಪನ್ ಆಗಿದೆ ಫ್ರೆಂಡ್ಸ್. ಎಷ್ಟೊಂದು ನೀರು ಬಂದಿದೆ ನೋಡ್ಬೋದಾ. ರೀಸೆಂಟ್ ಆಗಿ ಮಳೆ ತುಂಬಾ ಬರ್ತಾ ಇತ್ತಲ್ಲ, ಊರಲ್ಲಿ ನೀರು ಬಂದಿದೆ ಅಂತಾರೆ. ಇದೇ ಹೊಳಿದು. ಸೊ ನೋಡಿ ಇಲ್ಲಿ ನಮ್ಮ ಅತ್ತಿಯರು ಮಾಮಿದರು ಎಲ್ಲರೂ ಕುಂತಿದ್ದಾರೆ. ಇಲ್ಲಿ ಮಮ್ಮಿಯವರಿಗೆ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಪಪ್ಪ ಅವರು ಸಿಡಿ ಇದೆ. ಸೊ ಮಮ್ಮಿಗೆ ಅದು ಕಳಸ ಇರುತ್ತಲ್ಲ, ಅದು ತಲೆ ಮೇಲೆ ದೀಪ ಎತ್ತು ಹಿಡಿಬೇಕಾಗುತ್ತೆ. ಯಾಕಂದ್ರೆ ಹಸ್ಬೆಂಡ್ ಸಿಡಿ ಆಡಿದ್ರೆ ವೈಫ್ನ ಹಿಡಿಬೇಕು ಅಂತ ಹಿಂಗೆ ಪದ್ಧತಿ ಇದೆ. ಇಲ್ಲ ವೈಫ್ ಆಡಿದ್ರೆ ಹಸ್ಬೆಂಡ್ ಹಿಡಿಬೇಕಂತ ಪದ್ಧತಿ ಇದೆ. ಸೊ ಆ ಥರ ಪದ್ಧತಿನ ನೋಡಿ ಇವಾಗ ಪಪ್ಪ ಅವ್ರಿಗೆ ಎಲ್ಲ ಡ್ರೆಸ್ಸಿಂಗ್ ಹಾಕಿದ್ದಾರೆ. ನನ್ನ ಕೈದಿಂದ ಎಷ್ಟೊಂದು ನನಗೆ ಶೂಟ್ ಮಾಡೋದಿತ್ತು ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಬರಬೇಕಾಗಿದ್ದಾರೆ ಖಂಡಿತ ಬನ್ನಿ. ತುಂಬ ಚೆನ್ನಾಗಿ ತುಂಬ ಬ್ಯೂಟಿಫುಲ್ ಆಗಿ ಟೆಂಪಲ್ ಇದೆ. ಶುಕ್ರವಾರ ತುಂಬ ಗದ್ದಲು ಇರುತ್ತೆ. ಸೊ ನೀವು ನಡುವಲ್ಲಿ ಬಂದರೆ ಚೆನ್ನಾಗಿ ದರ್ಶನ ಕೂಡ ಆಗುತ್ತೆ. ನೋಡ್ಬೋದಾ, ಈಗ ಪಪ್ಪ ಅವರು ಫುಲ್ ರೆಡಿ ಆಗಿದ್ದಾರೆ. ಇವಾಗ ಸಿಡಿ ನೋಡಿ ಚಾಲು ಆಗಿದೆ. ಎಲ್ಲಷ್ಟು ಶೂಟ್ ಮಾಡೋದು ಆಗಲಿಲ್ಲ ಫ್ರೆಂಡ್ಸ್, ತುಂಬ ಗದ್ದಲಿತ್ತು. ಅದರಲ್ಲಿ ಮನೆ ಫಂಕ್ಷನ್ ಅಂದರೆ ನಮಗೆ ಓಡಾಡಬೇಕಲ್ವಾ. ಸೊ ಸ್ವಲ್ಪ ಎಷ್ಟಾಯಿತು ಅಷ್ಟೊಂದು ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿನಿ. ತುಂಬ ಚೆನ್ನಾಗಿ ಫಂಕ್ಷನ್ ಆಯಿತು. ಸೊ ಇದು ಸೆಕೆಂಡ್ ಫಂಕ್ಷನ್ ಅಂತ ಅಂದಿದ್ದೆ ಅಲ್ವಾ, ಸೆಕೆಂಡ್ ಫಂಕ್ಷನ್ ಕೂಡ ತುಂಬ ಚೆನ್ನಾಗಿ ಆನಂದಾಗಿ ನಡೆದು ಹೋಯಿತು. ಇದು ಗತ್ತಿರ್ಗಿ ಹೊಳೆ ಇದೆಲ್ಲ ಫ್ರೆಂಡ್ಸ್. ನಾನು ದೂರಲ್ಲಿ ಒಂದು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ. ಯಾಕಂದರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತಲ್ವಾ, ನೋಡ್ಬೋದಾ. ಇವಾಗ ನಾವು ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಡುವಲ್ಲಿ ಇದು ಒಂದು ಗತ್ತಿರ್ಗಿ ಬಳಿ ಒಂದು ದೇವಿ ಕುಂಡ್ರಿಸಿದ್ದಾರೆ. ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಕಾಯಿ ಕುರುಪುರ ಕೂತ್ಕೊಂಡು ಬಂದಿವಿ. ಇವಾಗ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ ಫ್ರೆಂಡ್ಸ್. ಮನೆಗೆ ಹೋಗೋವಾಗ ಬಿಸಿಲು ತುಂಬ ಇತ್ತಂತ ಸ್ವಲ್ಪ ಜ್ಯೂಸ್ ಕುಡಿದೀವಿ. ಈ ಜ್ಯೂಸಲ್ಲಿ ಸಂತ್ರ ಮತ್ತಂದರೆ ಮೋಸಂಬಿ ಪೈನಾಪಲ್ ಇತ್ತು. ನಾವು ಏನಂದರೆ ಪೈನಾಪಲ್ ಜ್ಯೂಸ್ ಕುಡಿದೀವಿ. ಪೈನಾಪಲ್ ಜ್ಯೂಸ್ ಅಣ್ಣ ತುಂಬ ಚೆನ್ನಾಗಿ ಮಾತಾಡ್ತಿದ್ದ ಸ್ವಲ್ಪ. ಸೊ ಅದಕ್ಕಾಗಿ ಒಂದು ವಿಡಿಯೋ ಕೂಡ ಕ್ಯಾಚಪ್ ಮಾಡ್ರಾಯ್ತು ಅಂತ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಜ್ಯೂಸ್ ಕೂಡ ಮಾಡಿದ್ದೆ. ಇಲ್ಲಿವರೆಗೂ ಯಾರು ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನೀವಿದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಹೆಂಗೆ ಬಂತು, ನಿಮಗೆ ಯಾವ ಕ್ಲಿಪ್ಪನ್ನು ಜಾಸ್ತಿ ಇಷ್ಟ ಆಯಿತು ಅಂತ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನನಗೆ ಗೊತ್ತಾಗುತ್ತೆ. ಸೊ ನೋಡಿ, ಇದು ಲಾಸ್ಟ್ ಆಫ್ ಆಲ್ ನಾನು ಫೋಟೋ ಕ್ಯಾಚಪ್ ಮಾಡಿದೆ, ಅಂದರೆ ಫೋಟೋ ಕ್ಲಿಪ್ ಮಾಡಿದೆಲ್ಲ ಅವೆಲ್ಲ ಫೋಟೋ. ಇದು ಗತ್ತಿರ್ಗಿ ಭಾಗ ಮೇದಿತ್ತು, ಆ ದಿನ ಅಲಂಕಾರ ಮಾಡಿದರು. ಸೊ ಬಾಯ್, ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ.